ನಮಸ್ಕಾರ ವೀಕ್ಷಕರೇ, JBM ನ್ಯೂಸ್ಗೆ ಸ್ವಾಗತ. ನಾನು ವೀರೇಶ್ ಬಳಗೇರಿ. ಯಾರೋ ಆಸ್ತಿ ಯಾರೋ ಮಾಲೀಕರು, ಮೂಲ ಆಸ್ತಿದಾರರು ಕೇಳಲು ಹೋದರೆ ಕೋರ್ಟ್ಗೆ ಹೋಗಿ ಅಂತ ಹೇಳೋ ಅಧಿಕಾರಿಗಳ ದರ್ಪ. ಹೌದು ವೀಕ್ಷಕರೇ, ಈ ಘಟನೆ ನಡೆದಿದ್ದು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಜುನಿಪೇಟ್ ಅಂದರೆ ಕಿಲ್ಲಾ ತೊರಗಲ ಗ್ರಾಮ ಪಂಚಾಯತಿಯಲ್ಲಿ. ಇಲ್ಲಿನ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಅಂದರೆ PDO ತಮಗೆ ಇಷ್ಟ ಬಂದಂತೆ ಆಸ್ತಿಗಳ ವರ್ಗಾವಣೆ ಮಾಡಿದ್ದಾರೆ. ಇವರ ಮೇಲೆ ಲೋಕಾಯುಕ್ತ ಕೇಸ್ ದಾಖಲಾಗಿದ್ದರೂ ಸಹ ಕ್ರಮ ಕೈಗೊಳ್ಳದ ಅಧಿಕಾರಿಗಳು. ಈ ಒಂದು ಸುದ್ದಿಯನ್ನು ಗ್ರಾಮ ಪಂಚಾಯತ್ ರಾಜ್ಯ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಅವರು ನೋಡಲೇಬೇಕು. ಯಾಕಂದರೆ ಇಲ್ಲಿನ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಂದರೆ PDO ತಮಗೆ ಇಷ್ಟ ಬಂದಂತೆ ಮನ ಬಂದಂತೆ ಆಸ್ತಿಗಳನ್ನು ವರ್ಗಾವಣೆ ಮಾಡಿದ್ದಾರೆ. ಇವರ ಮೇಲೆ ಸಾಕಷ್ಟು ಕೇಸ್ಗಳು ದಾಖಲಾಗಿವೆ, ಆದರೂ ಸಹ ಇವರನ್ನು ವರ್ಗಾವಣೆ ಮಾಡಿದ್ದಾರೆ. ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನು ಕೇಳಿದರೆ ಇದು ನಾನು ಮಾಡಿದ್ದಲ್ಲ, ರಾಜ್ಯದಿಂದ ಮಾಡಿದ್ದು ಅಂತ ಸಬೂಬು ಹೇಳ್ತಾರೆ. ಇಷ್ಟೆಲ್ಲ ಆಪಾದನೆಗಳನ್ನು ಹೊತ್ತಿದ್ದರೂ ಸಹ ಇಂಥ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸದ ಸೀನಿಯರ್ ಅಧಿಕಾರಿಗಳು ಅಂದರೆ ಮೇಲಾಧಿಕಾರಿಗಳು. ಅಷ್ಟೇ ಅಲ್ಲದೆ ಗ್ರಾಮದಲ್ಲಿ ದಲಿತ ಕಾಲೋನಿಗಳಿಗೆ ಸಿಗದಂಥ ಮೂಲಭೂತ ಸೌಕರ್ಯಗಳನ್ನು ನೀಡದೆ ಕೇವಲ ಕಾಟಾಚಾರಕ್ಕೆ ಮಾತ್ರ ಕೆಲಸಗಳನ್ನು ಮಾಡಿ ಸಾಕಷ್ಟು ಒಂದು ಅಭಿವೃದ್ಧಿಗಳ ಮರೀಚಿಕೆಯಾಗಿದೆ ಕಿಲ್ಲಾ ತೊರಗಲ ಗ್ರಾಮ ಪಂಚಾಯತಿ ಅಂದರೆ ಜುನಿಪೇಟ್ ಗ್ರಾಮ ಪಂಚಾಯತಿ. ಈ ಕುರಿತು ಒಂದು ವರದಿದೆ, ಬನ್ನಿ ವೀಕ್ಷಿಸೋಣ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಜುನಿಪೇಟ್ ಕಿಲ್ಲಾ ತೊರಗಲ್ ಗ್ರಾಮ ಪಂಚಾಯತಿಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂದು ಆರೋಪಿಸಿ ದಲಿತ ಸಂಘರ್ಷ ಸಮಿತಿಯ ಭೀಮಮಾರ್ಗ ಪದಾಧಿಕಾರಿಗಳು ಗ್ರಾಮ ಪಂಚಾಯತಿ ಎದುರುಗಡೆ ಪ್ರತಿಭಟನೆ ನಡೆಸಿದರು. ಗ್ರಾಮ ಪಂಚಾಯತಿಯಲ್ಲಿ ವಿವಿಧ ದಾಖಲೆಗಳು ನಿರಂತರವಾಗಿ ಪಂಚಾಯತಿಯಲ್ಲಿ ತಿದ್ದುಪಡಿ ಸೇರಿದಂತೆ ಭ್ರಷ್ಟಾಚಾರ ನಡೆಯುತ್ತಲೇ ಇದ್ದು, ಪಂಚಾಯತಿಯಲ್ಲಿ ನಡೆಯುತ್ತಿರುವ ಅವ್ಯವಹಾರಗಳಿಗೆ ಸಂಬಂಧಪಟ್ಟ ಮೇಲಾಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ. ದಲಿತ ಕಾಲೋನಿಗೆ ಗ್ರಾಮ ಪಂಚಾಯತಿಯಿಂದ ದೊರೆಯಬೇಕಾದ ಸೌಲಭ್ಯಗಳು ಮರೀಚಿಕೆಯಾಗಿವೆ. ಪರಿಶಿಷ್ಟ ಕಾಲೋನಿ ಅಭಿವೃದ್ಧಿಗೆ ಕ್ರಮ ಕೈಗೊಂಡಿಲ್ಲ. 15ನೇ ಹಣಕಾಸು ಯೋಜನೆ ಅಡಿಯಲ್ಲಿ ದಲಿತರಿಗೆ ಅನ್ಯಾಯ ಮಾಡಲಾಗಿದೆ, NMR ಹಾಕಿ ಭ್ರಷ್ಟಾಚಾರ ಮಾಡಲಾಗಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಗ್ರಾಮ ಪಂಚಾಯಿತಿಯಲ್ಲಿ ದಲಿತರ ಆಸ್ತಿಗಳು ಸೇರಿದಂತೆ ಅನೇಕ ಆಸ್ತಿ ದಾಖಲಾತಿಗಳನ್ನು ತಿದ್ದುಪಡಿ ಮಾಡಲಾಗಿದೆ. ತಿದ್ದುಪಡಿಗಳನ್ನು ಪ್ರಶ್ನಿಸಿ ಅನೇಕರು ತಾಲೂಕಾ ಪಂಚಾಯತ್ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ. ನೊಂದವರಿಗೆ ನ್ಯಾಯ ಸಿಗಬೇಕು, ಭ್ರಷ್ಟಾಚಾರ ನಿಲ್ಲಬೇಕು ಎಂದು ಆಗ್ರಹಿಸಿದರು. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಬಸವರಾಜ್ ಐನಾಪುರ್ ಪ್ರತಿಭಟನಾಕಾರರಿಂದ ಮನವಿ ಸ್ವೀಕರಿಸಿ ಮಾತನಾಡಿ, ತಮ್ಮ ಆರೋಪ ಹಾಗೂ ಬೇಡಿಕೆಗಳನ್ನು ಪರಿಶೀಲನೆ ನಡೆಸುತ್ತೇನೆ. ನನ್ನ ವ್ಯಾಪ್ತಿಯ ಸಮಸ್ಯೆಗಳನ್ನು ಪರಿಹರಿಸಿ ತಾವು ಮಾಡಿದ ಆರೋಪಗಳಲ್ಲಿ ತಪ್ಪು ಕಂಡು ಬಂದಲ್ಲಿ ಮೇಲಾಧಿಕಾರಿಗಳ ಗಮನಕ್ಕೆ ತರುತ್ತೇನೆ ಎಂದು ತಿಳಿಸಿದ ನಂತರ ಪ್ರತಿಭಟನಾಕಾರರು ತಮ್ಮ ಪ್ರತಿಭಟನೆಯನ್ನು ಹಿಂಪಡೆದುಕೊಂಡರು. ಈ ಸಂದರ್ಭದಲ್ಲಿ DSS ರಾಜ್ಯ ಸಂಘಟನಾ ಸಂಚಾಲಕರಾದ ಸಂಜಯ್ ಕಾಂಬ್ಳೆ, ರಾಜ್ಯ ಸಮಿತಿ ಸದಸ್ಯರಾದ ಚಿದಾನಂದ, ತಾಲೂಕಾ ಸಂಚಾಲಕರಾದ ರಾಜ್ಕುಮಾರ್ ಚೆಲವಾದಿ, ಲಕ್ಷ್ಮೀ ನಾಗಣ್ಣವರ್, ಕೃಷ್ಣ ಸಾಲಿಮನಿ, ದುರ್ಗಪ್ಪ ಮೇಲಿನ್ಮನಿ, ನೂರಾರು DSS ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಾನು ಎಷ್ಟು ಬರೇ ಬಂದೇನೆ ಇಷ್ಟ ಹೇಳ್ಬಿಡ್ರಿ. ನಿಮ್ಮ ಆಫೀಸಿಗೆ ಬಂದೇನೋ ಇಲ್ಲೋ ಕೇಳ್ಬೇಕು ತಡ್ರಿ. ಇಷ್ಟುತ್ತು ಬರ್ಕೊಂಡ್ ಬಂದಿರಿ ಅಂದಿರಿ. ಇಷ್ಟುತ್ತು ಅಂತಂದಾಗ ನಿಮ್ಗೆ ಏನು ಉತ್ತರ ಕೊಟ್ಟೆ? ಇಷ್ಟುತ್ತು ಬರ್ಕೊಂಡ್ ಬಂದಾಗ ನಿಮ್ಗೆ ಏನು ಉತ್ತರ ಕೊಟ್ಟೆ ನಾನು? ನೀವು ವರ್ಷದ ಪೇಮೆಂಟ್ ಒಮ್ಮೆ ತಗೊಂತಿರೋ ತಿಂಗಳು ಹಂತವಾಗಿ ₹37,750 ಒಮ್ಮೆ ಕಟ್ಟಿರಪ್ಪ ಅಂತ ಕೇಳ್ತೀರಿ ನೀವು. ನಿಮ್ಗೆ 12 ತಿಂಗಳ ಪಗಾರ ಒಮ್ಮೆ ಕೊಡ್ತಾರೆ ಸರ್ಕಾರ. ಏನ್ ತರ ಬರ್ತೀರಿ? ಕರಾವ್ ಲೆಕ್ಕ ಹೇಳ್ತೀರಿ ನೀವು. ಕರಾವ್ ಬರ್ದ ಮ್ಯಾಗ ಇವ್ರು ಏನು ಎಲ್ಲ ಮನಿ ಮಾರಕ್ಕೆ ಹಾಕೊಂಡ್ಬಿಟ್ರಿ, ಪಂಚಾಯತಿಗೆ ಅರ್ಥ ಹಾಕ್ಬೇಕೇನ್ರಿ? ಮನಿ ಕಾಕೊಂತ ಉದ್ಯೋಗ ಮಾಡೋಣ, ನಿಮ್ಮನ್ನ ನೋಡೋಣ. ಮನಿನೂ ಬೇಡ, ಮಠನೂ ಬೇಡ, ಪಂಚಾಯತಿಯಾಗ ನೀವು ಇರಿ, ಅವ್ರು ಜೀವನ ಮಾಡ್ಕೊತಾರೆ. ಎಲ್ಲ ತಗೊಂಡ್ಬಿಡ್ರಿ. ಅಲ್ಲಿ ಈ ಹಳ್ಳಿ ಕಂಪೌಂಡ್ರ್ ಕೊಟ್ಟುವಂತ ಪರ್ಮಿಷನ್ ಏನೈತಿ ಇವ್ರದ್ದು? ಇವ್ರು ಏನ್ ಹೇಳ್ತಾರೋ ಕಮಿಟಿ ಬೌಡಿ ಸಂಬಂಧ ಅಂತ ಹೇಳ್ತಾರೆ. ನೀ ಯಾರಪ್ಪ ಅಂತ ಹೇಳ್ತಾರೆ. ನಿಮ್ ಕಮಿಟಿ ಕೊಡೋಗಂತಾರೆ. ಕಮಿಟಿ ಕೊಡೋದಾರ ಇವ್ರೇ ವಿಡಿಯೋ ಪಡೆಯೋ ಮಾಡೋದು ಹೋಗ್ಬಾರ್ದು ನೀವು. ಮತ್ತೆ ಮಾತಾಡಿ ಸರ್, ನಾವು ಬಂದಿವ್ರಿ. ಬಂದೂರು ನಾವು ಬಂದಿವ್ರಿ. ಅಲ್ರಿ ಮತ್ತೆ ಎನ್ಕ್ವೈರಿ ಮಾಡ್ಬೇಕು ಸರ್, ಬಂದು ಎನ್ಕ್ವೈರಿ ಮಾಡ್ಬೇಕು ಅದನ್ನ. ಅವ್ರು ಯಾರು ನಮಗ ಎಲ್ಲಾರು ಪ್ರತಿಯೊಬ್ರು ನಮಗ ಅನ್ಯಾಯ ಆಗೈತ್ರಿ. ನಮ್ಮ ಆಸ್ತಿ ತಿದ್ದುಪಡಿನ ಮಾಡ್ಯಾರ ಅಂತ ಹೇಳ್ತಾರ. ಮುಂದಿನ ದಿನ ತಿದ್ದುಪಡಿ ಆದವ್ರು ಆಸ್ತಿ ಕಳ್ಕೊಂಡಿರ್ತಾರ್ರಿ.
ಅವರು ಮತ್ತ ಆಫೀಸ್ಗೆ ಹೋಗಿ ಅವ್ರ ಆಸ್ತಿ ಪಡ್ಕೊಳಕ ಕೋರ್ಟ್ ಅಡ್ಡಾಡ್ಬೇಕ್ರಿ. ಇವ ಸಾಹೇಬ್ರ ಕಡೆ ಇರ್ತತಿಲ್ರಿ ಅದ, ಇವ್ರ ಕೈಯಾಗ ಇರ್ತತಿಲ್ರಿ. ಇವ್ರು 1 ರಿಂದ 2 ತಾರೀಕು ಮಾಡ್ಕೊಡ್ತಾನ ಅಂದ್ರ ವರ್ಷ ಗಂಟೆ ಅಡ್ಡಾಡಿದ್ರಿ. ಯಾವ್ರಿ ಅಮಾಯಕ ಪಾಪ ಇಂತಾರೆಲ್ಲ ಕುಂತಾರ 2 ಸಲ ಅಡ್ಡಾಡಿದ್ರಿ. ಅವ್ರ 2 ಸಲ ಅಡ್ಡಾಡ್ದ ಯಾವ ರೀತಿ ಆಫೀಸಲ್ಲಿ ಅನ್ಭವಿಸಿದ್ರಿ ಜನಗಳ ಅಂದ್ರ ನೌಕರಿ ಮಾಡೋರ್ಗ ಅಷ್ಟ ಬರೋದ್ ಐತಿ, ಉಳ್ದವ್ರಿಗೆ ಯಾರಿಗೂ ಇಲ್ಲ. ಸಾಮಾನ್ಯ ಜನ ಗೌರವ ಇಲ್ಲ. ಗೌರ್ಮೆಂಟ್ ಟ್ಯಾಕ್ಸ್ ಕಟ್ಟೋ ಅಧಿಕಾರ, ನಮ್ಗೆ ಮಾತಾಡೋ ಅಧಿಕಾರ ಐತಿ. ನಮಗ ಕೇಳಿ ಅಧಿಕಾರ ಐತಿ. ನೀವ್ ಯಾರ ಇವತ್ತೇನು ನೀವು ಮುಂದ್ ಕುಂತ ಅಧಿಕಾರ ಇದ್ರಲ್ರಿ, ಇಲ್ಲಿ ನಡೆದಂತ ಭ್ರಷ್ಟಾಚಾರ ಅಧಿಕಾರಿಗಳು ಯಾರು ಹೋಗ್ಯಾರಲ್ರಿ, ಅವ್ರು ಬರೋರಿಗೆ ನಮ್ಮ ಹೋರಾಟ ಹೇಳಂಗಿಲ್ಲ. ಅಮಾನತುಗೊಳ್ಳಬೇಕು ಅಧಿಕಾರಿ. ಇಷ್ಟ ಆಸ್ತಿ ತಿದ್ದುಪಡಿ ಮಾಡ್ಯಾರಂದ್ರ ನೀವು ಅಮಾನತುಗೊಳಿಸಲಿಲ್ಲ ಅಂತಂದ್ರ ಅವ್ರನ್ನ ಬಡ ಬಡ ಅಟ್ರು ಅವ್ರ ಮ್ಯಾಗ ಕೇಸ್ ಹಾಕ್ತಾವೆ. ಇಡೀ ಪಂಚಾಯತ್ ಎಷ್ಟು ಮಂದಿ ನೌಕರಿ ಮಾಡ್ತಾರ ಅವ್ರ ಒಟ್ಟರಿಗೆ ಹಾಕ್ತೇವೆ ನಾವು. ಒಳಗಡೆ ನಮ್ದು ಶಾಂತಾದುರ್ಗ ಅಂತ ಹೇಳಿ ದೇವಸ್ಥಾನ, ಆ ದೇವಸ್ಥಾನದಿಂದ 6ನೇ ಪೀಳಿ ಇವತ್ತಿನವರೆಗೆ ಆದ ಈಗೆಲ್ಲ ಪೇಪರ್ಸ್ ಇವತ್ತಿನ ತನಕ ನಮ್ಮ ಕಡೆ 1957ರಿಂದ ಇವತ್ತಿನ ತನಕ 1957ರಿಂದ 66, 66ರಿಂದ 88, 88ರಿಂದ 2004, 2004ರಿಂದ 2024 ಇಷ್ಟೆಲ್ಲ ದಾಖಲೆಗಳು ಇರಬೇಕಾದ್ರೆ ಈ ಗ್ರಾಮ ಪಂಚಾಯತಿ ಟಿಕೆಟ್ ಕಲೆಕ್ಟರ್ ಒಬ್ಬ 50 ರೂಪಾಯಿ ಪಗಾರ ಮೇಲೆ ಇರಬೇಕಾದ್ರೆ 2007ರಲ್ಲಿ ಇವತ್ತಿಗೆ ಅವನು 2.5 ಕೋಟಿ ರೂಪಾಯಿ ಮನೆ ಕಟ್ಕೊಂಡಿದ್ದಾನೆ. ಆ ಹಣವನ್ನು ತಂದು ಲಪ್ಟಾಯಿಸಿ ಹಿಂಗೆ ಆಸ್ತಿಗಳು ಎಲ್ಲ ಹೇರಾಫೇರಿ ಮಾಡಿ ಇವತ್ತಿನವರೆಗೆ ರಾಯಪ್ಪನವ್ರ ಪಿಡಿಯೋ ಇವ ಮತ್ತೆ ಇಲ್ಲೊಂದು ಕೆಲವು ಸಮಾಜ ಲಿಂಗಾಯತ ಸಮಾಜ ಅಂತ ಜಾತಿ ಮೇಲೆ ಬೈದು ದೇವಸ್ಥಾನಗಳಿಗೆ ಅಪಮಾನ ಮಾಡ್ತಾರೆ. ಮತ್ತೆ ಇಲ್ಲಿ ಬಂದವ್ರಿಗೆ ಒಂದು ಲಿಂಬೆಹಣ್ಣು ಓಳಿಸಿ ಕಳಿಸಿಬಿಡ್ತಾರೆ. ಕಳಿಸಿದಾಗ ಏನಾಕೈತಿ, ನಾಳೆ ಲಿಂಬೆಹಣ್ಣು ಹಾಕಿ ಕಳಿಸಿದ ಮೇಲೆ ಈಗ ಇವ್ರ ಹಳ್ಳ್ಯಾಳ ಇವ್ರ ಒಳಗಡೆ ಜಗಳ ಮಾಡಿಸೋದು, ಇನ್ನೊಬ್ರು ಯಾರು ಬಂದ್ರು ಅವ್ರ ಒಳಗೆ ಜಗಳ ಮಾಡಿಸೋದು, ಅಂದ್ರೆ ಅವ್ರ ಅಣ್ಣತಮ್ಮರ ಒಳಗಡೆ ಜಗಳ ಮಾಡಿಸ್ತಾರೆ. ಆದ್ರೆ ಇವ್ರು ಚೈನಿ ಹೊಡೆಯೋದು ಮಾತ್ರ ಕಡಿಮೆ ಆಗಿಲ್ಲ. ಇಲ್ಲಿ ಕೆಲವೊಂದು ಊರಾಗ ಒಂದು 7-8 ಮಂದಿ ಅದ ರೊಕ್ಕ ಇದ್ದವ್ರು, ಆ ಹಣವಂತ ಸಾಹುಕಾರಗಳಿಗೆ ಆಸ್ತಿ ಮಾಡ್ತಾರೆ. ಅವ್ರು ತಮ್ಮ ಹೆಣ್ಮಕ್ಳ ಅರಬಿ ಸೀರೆ ಅಲ್ಲಿ ಹೋಗೋದು, ಇದು ನಮ್ದು ವಹಿವಾಟ್ ಇದೆ ಅಂತ ಹೇಳಿ ಆಸ್ತಿ ರಿಜಿಸ್ಟರ್ ಚೇಂಜ್, ಉತ್ತಾರ ಚೇಂಜ್. ಅಂದ್ರೆ ಆ ಹೋಗದ ಆಸ್ತಿ 120 ಬರ್ಬೇಕಾದ್ರೆ ಕೇಳಿಕೊಳ್ಳಿ ನಿಮ್ದು ಆಸ್ತಿ ಅಲ್ಲ ಅಂತ ಹೇಳಿ ಧಮಕಿ ಕೊಡೋದು. ನಮ್ಮ ಮನೆಯಲ್ಲಿ ವಕೀಲಿದ್ದಾರೆ, ನಮ್ಮ ಮನೆಯಲ್ಲಿ ಅವ್ರಿದ್ದಾರೆ ಅಂತ ಹೇಳಿ, ಆಮೇಲೆ ಮರ್ಡರ್ ಮಾಡ್ತೀವಿ, ಕಾಲ್ ಮುಡ್ತೀವಿ ಅಂತ ಹೇಳಿ ಧಮಕಿ ಕೊಡ್ತಾರೆ ಇವರು. ಇಂಥ ಇಲ್ಲಿ ಪಂಚಾಯತಿಯಲ್ಲಿ ಅವ್ಯವಹಾರಗಳು ಸಾಕಷ್ಟು ನಡೀತಾ ಇರೋದ್ರಿಂದ 2023ರಿಂದ ನಾನು ಇವತ್ತಿನವರೆಗೆ ಎಲ್ಲ ಡಿಪಾರ್ಟ್ಮೆಂಟ್ ಈ ಸಾಹೇಬ್ರೆ ಇಒ ಸಾಹೇಬ್ರಾಯ್ತು, CO ಅವರಾಯ್ತು, DC ಅವರಾಯ್ತು, ರಾಜ್ ಪಂಚಾಯತ್ ಆಯ್ತು, ಇಷ್ಟೆಲ್ಲ ಡಿಪಾರ್ಟ್ಮೆಂಟ್ ಪಟ್ಟಣ ಸಾಹೇಬ್ರಿಗೂ ಇದರದೆಲ್ಲ ವ್ಯವಹಾರ ಹೇಳಿದ್ದೀನಿ, ಶಾಸಕರಿಗೂ ಈ ವ್ಯವಹಾರದಲ್ಲಿ ಹೇಳಿದ್ದೀನಿ. ಹಂಗಾಗಿ ನಾ ಇದ್ರ ಮೇಲೆ ಇವರು ಕರೆಕ್ಟ್ ಈಗ ನನಗೆ ಮಾಡಿಕೊಡ್ತಾರಂತೆ ಆಶ್ವಾಸನೆ ಕೊಟ್ಟರೆ ನಾನು ಇದು ಮಾಡ್ಬೋದು. ಆದ್ರೆ ಇವ್ರ ಕಡೆಯಿಂದ ನನಗೆ ಇವತ್ತಿನವರೆಗೆ ಯಾವುದೂ ಆಶ್ವಾಸನೆ ಬಂದಿಲ್ಲ. ಕೋರ್ಟ್ ಕೇಸ್ ನಾಳಿದೆ ಅಂತ ಹೇಳಿ ಕರೆಸೋದು, ನಾ ಧಾರವಾಡದಿಂದ ಇಲ್ಲಿ ಬರ್ತಿದ್ದೆ, ಬಂದ ಕೂಡಲೇ ಇಲ್ಲ ಸಾಹೇಬ್ರು ಈಗ ಬೆಳಗಾವ್ ಮೀಟಿಂಗ್ ಹೋದ್ರು, ಇಲ್ಲ ಇವತ್ತು ಯಾರು ತೀರ್ಕೊಂಡ್ರು, ಇಲ್ಲ ಇವತ್ತು ಇದಾಯ್ತು ಅಂತ ಹೇಳಿ ಹೀಗೆ ಡೇಟ್ ಆಗ್ತಾ ಇವತ್ತಿನವರೆಗೆ 6 ತಿಂಗಳಾಯ್ತು. ಹಿಂಗ್ ಮಾಡ್ಕೋತ ಇವತ್ತಿನವರೆಗೆ 2023ರಿಂದ 25, 26 ತನಕ ನಾ ಸಫರ್ ಆಗತ್ತೇನೆ. ಹಂಗಾಗಿ ಈ ಭ್ರಷ್ಟ ಅಧಿಕಾರಿಗಳು ಸಸ್ಪೆಂಡ್ ಆಗುವವರೆಗೆ ಇವ್ರನ್ನ ಬಿಡಬಾರ್ದು ಅಂತ ಹೇಳಿ ನಾನು 2 ಮಾತು ಮುಗಿಸ್ತೇನೆ ಅಷ್ಟೇ. ದಲಿತ ಸಂಘರ್ಷ ಸಮಿತಿ ಭೀಮ ಮಾರ್ಗದ ವತಿಯಿಂದ ಇವತ್ತು ಜುನಿಪೇಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ದಲಿತ ಸಮುದಾಯಕ್ಕೆ ಆಗ್ತಕ್ಕಂಥ ಅನ್ಯಾಯ ಮತ್ತು ಇಲ್ಲಿ ಆಸ್ತಿ ತಿದ್ದುಪಡಿ ಭಾಳ ದೊಡ್ಡ ಪ್ರಮಾಣದಾಗ ನಡೆದಿದೆ ಅಂತಕ್ಕಂಥದ್ದು ಒಂದು ವಿಷಯ ಇಟ್ಕೊಂಡಕ್ಕಿರಿಂದ ಯಾರ್ದಾರ್ದು ಆಸ್ತಿ ಯಾರ್ಯಾರಿಗೆ ಮಾಡ್ತಕ್ಕಂಥದ್ದು ಇದೆಲ್ಲ ವಿಷಯಗಳಿತ್ತು. ಇವತ್ತು ದಲಿತ ಸಮುದಾಯದಲ್ಲಿ ನಾವು ನೋಡಿದ್ದೀವಿ, ಒಂದು ಸರಿಯಾದ ರೀತಿಯಾದಂಥ ಗಟರ್ ಇಲ್ಲ, ಸರಿಯಾದ ರೀತಿಯಾದಂಥ CC ರಸ್ತೆಗಳಿಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ಅದು ಜಲ್ ಜೀವನ್ ಮಿಷನ್ ಅಂತ ಏಕೆಂದು ಮಾಡಿದಾರೆ, ಅದು ಎಲ್ಲ ಮನೆಗೆ ನಳ್ಳ ಕುಣಿಸಿದಾರೆ, ಅದಕ್ಕೂ ಕೂಡ ಇವತ್ತಿಗೂ ಕೂಡ ನೀರು ಬರ್ತಾ ಇಲ್ಲ. ಈ ಎಲ್ಲ ವಿಷಯಗಳನ್ನ ಇಟ್ಟುಕೊಂಡಕ್ಕಿರಿಂದ ನಾವು ಈ ಜುನಿಪೇಟೆ ಗ್ರಾಮ ಪಂಚಾಯಿತಿಯ ಒಂದು ಆವರಣದಲ್ಲಿ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ. ಕಾರಣ ಸ್ವಾತಂತ್ರ್ಯ ಬಂದು 75 ವರ್ಷದ ಆಚರಣೆಯನ್ನು ನಾವು ಮೊನ್ನೆ ಆಚರಣೆ ಮಾಡಿದ್ದೀವಿ. ನಮಗೆ ಸ್ವಾತಂತ್ರ್ಯ ಸಿಕ್ಕ ಸುಮಾರು ವರ್ಷಗಳಾದರೂ ಕೂಡ ಇವತ್ತಿಗೂ ಕೂಡ ಮೂಲಭೂತ ಸೌಕರ್ಯಗಳನ್ನು ಕೂಡ ಇವತ್ತು ನಮ್ಮ ಗ್ರಾಮದಲ್ಲಿ ಒದಗಿಲ್ಲ ಅಂತಕ್ಕಂಥ ಒಂದು ವಿಚಾರ ಇಟ್ಕೊಂಡಿದ್ದೇವೆ. ಮತ್ತು ನಮಗಿಲ್ಲಿ ನೋಡೋಕೆ ಸಿಕ್ಕಿದ ಏನಪ್ಪ ಅಂತಂದ್ರೆ, ಇದು ಬಹುಶಃ ನಾನು ಅನ್ನಿಸ್ತದೆ ಹಿಂದೆ ಏನು ತುಘಲಕ್ ಸರ್ಕಾರ ಇತ್ತಲ್ಲ, ಆ ಥರ ಆಡಳಿತ ಇಲ್ಲಿ ನಡೀತಾ ಇದೆ. ಇಲ್ಲಿ ಒಂದು PDO ಅವ್ರ ಮೇಲೆ, PDO ಅವ್ರದ್ದು ಗ್ರಾಮ ಪಂಚಾಯತಿ ಮೇಲೆ ಹಿಡ್ತಿಲ್ಲ ಅಂತಕ್ಕಂಥದ್ದು, ತಾಲೂಕು ಆಡಳಿತ ಈ ಗ್ರಾಮದ ಮೇಲೆ ಹಿಡ್ತಿಲ್ಲ ಅಂತಕ್ಕಂಥದ್ದು. ಅದ್ರ ಜೊತೆಗೆ ಇಲ್ಲಿ ಯಾರೋ ಒಬ್ರು ಬಿಲ್ ಕಲೆಕ್ಟ್ರು ಒಬ್ಬ ಸಾಮಾನ್ಯ ನೌಕರ ಇವತ್ತಿಲ್ಲಿ 3 ಕೋಟಿ ರೂಪಾಯಿ ಮನೆ ಕಟ್ತಾನಂತಂದ್ರೆ ಅದು ಎಷ್ಟು ಕೊಳ್ಳೆ ಹೊಡೆದಿರ್ಬೋದು ಪಂಚಾಯತಿ ಅಂತ ಏಕೆಂದ್ರೆ ನಾವು 5 ವರ್ಷದ ಮಾಹಿತಿ ಕೇಳಿದಾರೆ ಒಬ್ರು ನಮ್ಮ ಲಕ್ಷ್ಮಿ ಅವ್ರು ಅಂತ ಏಕೆಂದ್ರೆ
5 ವರ್ಷದಲ್ಲಿ ದಲಿತ ಸಮುದಾಯಗಳಿಗೆ ಮಾಡತಕ್ಕಂತಹ ಕೆಲಸ ಕಾರ್ಯಗಳ ಬಗ್ಗೆ ಕುಡಿಯತ್ತೆ ಅಂತ ಕೇಳಿದ್ದಾರೆ. ಅದು ಒಂದೂ ಕೂಡ ಒಂದು 200 ಪುಟಾಟ ಮಾಹಿತಿ ಕೊಟ್ಟಿದ್ದಾರೆ. ಆದರೆ ಒಂದೂ ಕೂಡ ಅದರಲ್ಲಿ ದಲಿತ ಕಾಲನಿಗೆ ಕೆಲಸ ಮಾಡಿದ್ದೀವಿ ಅಂತಕ್ಕಂಥದ್ದು ಮಾತು ಎಲ್ಲಿ ಕೂಡ ಅಲ್ಲಿ ಪ್ರಸ್ತಾವನೆ ಆಗಿಲ್ಲ. ಅಂದರೆ ಇವ್ರು ಎಷ್ಟು ಇದನ್ನು ಮಾಡಿದಾರೆ ಅಂತಕ್ಕಂಥದ್ದನ್ನು ಈ ಪಂಚಾಯಿತಿ ನೋಡಿದ್ರೆ ಇದೊಂಥರ ಒಂದು ಅಂಧಾ ದರ್ಬಾರ್ ನಡೆದಿದೆ ಅಂತಕ್ಕಂಥದ್ದು ಆಗ್ತದೆ. ಸರ್ಕಾರ ಗ್ರಾಮೀಣ ಪ್ರದೇಶಗಳು ಉದ್ಧಾರ ಆಗಬೇಕು, ಗ್ರಾಮಗಳನ್ನು ಸ್ವರಾಜ್ಯಗಳಾಗಬೇಕು, ಗ್ರಾಮೀಣ ಸ್ವರಾಜ್ಯಗಳಾಗಬೇಕು ಅಂತಕ್ಕಂಥ ಕಲ್ಪನೆ ಇಟ್ಕೊಂಡು ಹಲವಾರು ಮುಖ್ಯವಾಗಿ ಒಂದು 2-3 ವಿಷಯಗಳನ್ನ ಅವ್ರು ಇಟ್ಕೊಂಡಿದ್ದಾರೆ. ಒಂದು, ಗ್ರಾಮ ಪಂಚಾಯತಿಯಲ್ಲಿ ಒಬ್ಬರ ಆಸ್ತಿಯನ್ನು ಇನ್ನೊಬ್ಬರ ಹೆಸರಿಗೆ ಬೇಕಾಯ್ದೆಸರಿ ಮಾಡಿದ್ದಾರೆ ಅಂತ ಅನ್ನೋದು. ಎರಡನೇದಾಗಿ 15 ಹಣಕಾಸು ಮತ್ತು ನಿಧಿ 2 ಒಳಗೆ SC STಗಾಗಿ ಏನು ಮೀಸಲಾಗಿರ್ತಕ್ಕಂಥ 25% ಹಣವನ್ನು ಸದ್ಬಳಕೆ ಮಾಡಿಲ್ಲ ಅಂತ ಅನ್ನೋದ್ರ ಬಗ್ಗೆ. ಇನ್ನೊಂದಿಷ್ಟು ಗ್ರಾಮ ಪಂಚಾಯತಿ ಸಿಬ್ಬಂದಿಯ ದುರ್ವರ್ತನೆಗಳ ಬಗ್ಗೆ ಅವ್ರು ಏನು ಮಾಡಿದಾರಪ್ಪ ಅಂದರೆ ಕಂಪ್ಲೇಂಟನ್ನು ಇಟ್ಕೊಂಡಿದ್ದಾರೆ. ನಾವು ಭಾಳ ಕ್ಲಿಯರಾಗಿ ಹೇಳಿದ್ದೀವಿ, ಒಂದು ವೇಳೆ ಯಾರ್ದಾದ್ರೂ ಆಸ್ತಿಯನ್ನು ಮತ್ತೊಬ್ಬರ ಹೆಸರಿಗೆ ಮಾಡಿದರು ಅಂದರೆ ನಮ್ಮಲ್ಲಿ ಕೂಡ ತಾಲೂಕ್ ಪಂಚಾಯತಿಯಲ್ಲಿ ಒಂದು ಕೋರ್ಟ್ ಇದೆ, ಇಒ ಕೋರ್ಟು. ಅಲ್ಲಿ ಕೂಡ 269 ಅಡಿ ಒಳಗೆ ಬಂದು ಅವ್ರು ಅಪೀಲ್ ಮಾಡ್ಬೋದು. ಅಲ್ಲಿ ಕೂಡ ನಾವು ಏನು ಮಾಡ್ತೀವಪ್ಪ ಅಂದರೆ ಅದನ್ನು ಹೇರಿ ಮಾಡಿ ಅದು ತೀರ್ಪನ್ನು ಪ್ರಕಟಣೆ ಮಾಡ್ತೀವಿ. ಇಲ್ಲ ಅದು ಭಾಳ ದಿವಸದಿತ್ತು, ಹಳೆ ವ್ಯಾಜ್ಯ ಇತ್ತಂದ್ರೆ ಸಿವಿಲ್ ಕೋರ್ಟಿಗೆ ಕೂಡ ನೇರವಾಗಿ ಹೋಗಿ ಯಾರಿಗಾದ್ರೂ ತೊಂದರೆ ಆಗಿದೆ ಅವ್ರು ನೇರವಾಗಿ ಸಿವಿಲ್ ಕೋರ್ಟಿಗೆ ಕೂಡ ಹೋಗಿ ಅವ್ರು ಏನು ಮಾಡ್ಬೋದಪ್ಪ ಅಂದರೆ ಪರಿಹಾರವನ್ನು ಕೇಳ್ಬೋದು. ಇದು ಒಂದನೇ ವಿಷಯ. ಎರಡನೇದು, 15 ಹಣಕಾಸು ಮತ್ತು ನಿಧಿ 2 ಒಳಗೆ ಏನು 25% SC ST ಮೀಸಲಾಗಿರ್ತಕ್ಕಂಥ ಏನು ಅನುದಾನವನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಮುಂದಿನ 15 ದಿವಸದೊಳಗೆ ಇಲ್ಲಿ ಒಂದು SC ST ವಿಶೇಷ ಗ್ರಾಮ ಸಭೆ ಮಾಡ್ತೀವಿ. ಆ ಗ್ರಾಮ ಸಭೆಯಲ್ಲಿ ಏನೆಲ್ಲ ಅನುದಾನ ಖರ್ಚಾಗೈತಿ ಅದನ್ನು ಗ್ರಾಮ ಸಭೆಯಲ್ಲಿ ಅವ್ರು ಓದಿ ಹೇಳ್ತಾರೆ. ಯಾವುದು ದುರ್ಬಳಕೆ ಆಗೈತೆ ಅಂತೇಳಿ ಅವ್ರು ಹೇಳ್ತಾರೋ ಅವತ್ತಿನ ದಿನ ಅದ್ರ ಬಗ್ಗೆ ನಾವು ಏನಪ್ಪ ಅಂದ್ರೆ ತನಿಖೆ ಮಾಡಿಸ್ತೀವಿ. ತನಿಖೆ ಮಾಡಿ ತಪ್ಪಿತಸ್ಥರು ಒಂದು ವೇಳೆ ದುರ್ಬಳಕೆ ಆಗಿದ್ದು ಕಂಡು ಬಂದರೆ ತಪ್ಪಿತಸ್ಥರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಕ್ಕೆ ನಾವು ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ವರದಿಯನ್ನು ಸಲ್ಲಿಸ್ತೀವಿ. ಸರಿ, ಹಿಂದಿರುವಂತ ಪಿಡಿಒ ಮೇಲೆ ಸಾಕಷ್ಟು ಒಂದು ಭ್ರಷ್ಟಾಚಾರದ ಆರೋಪಗಳಿವೆ. ಆಮೇಲೆ ಅವ್ರ ಮೇಲೆ ಲೋಕಾಯುಕ್ತದಲ್ಲಿ FIR ಕೂಡ ಆಗಿದೆ. ಸ್ಟಿಲ್ ಅವ್ರನ್ನ ಹೆಂಗ್ ಟ್ರಾನ್ಸ್ಫರ್ ಮಾಡಿದ್ರಿ? ಇಲ್ಲ, ಟ್ರಾನ್ಸ್ಫರ್ ಮಾಡಿದ್ ನಾವಲ್ಲ, ಅದು ಟ್ರಾನ್ಸ್ಫರ್ ಸ್ಟೇಟ್ ಲೆವೆಲ್ನಲ್ಲಿ ಟ್ರಾನ್ಸ್ಫರ್ ಆಗಿರ್ತಕ್ಕಂಥದ್ದು. ಅಲ್ಲೇನೋ ಕೌನ್ಸಿಲಿಂಗ್ ಆಗಿತ್ತು. ಲೋಕಾಯುಕ್ತ ತನಿಖೆ ನಡೆದಿದ್ರೆ ತನಿಖೆ ಏನಾಗ್ತದೆ ಅಂದ್ರೆ ಫೈನಲ್ ಆದ ನಂತರ ಅವ್ರಿಗೆ ಎಲ್ಲೇ ಇದ್ರು ಕೂಡ ಅದೇನಾಗುತ್ತೆ ಅವ್ರಿಗೆ ಪನಿಷ್ಮೆಂಟ್ ಆಗ್ತದೆ. ಸರ್, ರಾಮದುರ್ಗ ತಾಲೂಕಿನಲ್ಲಿ ಎಲ್ಲಾ ಪಂಚಾಯತಿಗಳೊಳಗೆ ಇದೇ ತರ ಅಕ್ರಮ ಅವ್ಯವಹಾರ ಇದೇ ತರ ಕೇಳಿ ಬರ್ತದೆ. ನಾವು ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಇಲ್ಲ, ಎಲ್ಲೆಲ್ಲೆಲ್ಲ ದೂರ ಬರ್ತಾವೆ ಖಂಡಿತವಾಗ್ಲೂ ನಾವು ಅವುಗಳನ್ನ ಏನು ಮಾಡತ್ತಿದ್ದೀವಪ್ಪ ಅಂದ್ರೆ ಅಟೆಂಡ್ ಮಾಡಕತ್ತಿದ್ದೀವಿ. ತಪ್ಪಿತಸ್ಥರಿದ್ರೆ ಅದ್ರ ಮೇಲೆ ಕ್ರಮ ಕೈಗೊಳ್ಳಕ್ಕೆ ಶಿಫಾರಸನ್ನು ಮಾಡ್ತೀವಿ. ಹಣಕಾಸು ಅಥವಾ ನಿಧಿ 2 ಒಳಗೆ ಏನಾದರೂ ದುರ್ಬಳಕೆ ಆಗೈತೆ ಅಂತೇಳಿ ಕಂಡು ಬಂದ್ರೆ ಆ ಟೈಮ್ನಾಗ ಯಾರು ಕೆಲಸ ಮಾಡಿರ್ತಾರೆ ಅವ್ರ ಮೇಲೆ ಕ್ರಮಕ್ಕೆ ಬರಿತೀವಿ. ಅದು ಆರೋಪ ಅದನ್ನೇ ಎನ್ಕ್ವೈರಿ ಮಾಡ್ತೀವಿ. ಎನ್ಕ್ವೈರಿ ಮಾಡಿದಾಗ ಅದು ಹೌದು ಅವ್ರು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಇದು ಕಂಡು ಬಂದರೆ ಶಿಫಾರಸಬಾರ್ದು ಶಿಸ್ತು ಕ್ರಮ. ಈಗ ನೋಡ್ರಿ, 15 ದಿವಸದೊಳಗೆ ಗ್ರಾಮ ಸಭೆ ಮಾಡಕ್ಕೆ ಹೇಳಿವಿ. ಆ ಗ್ರಾಮ ಸಭೆ ಒಳಗೆ ಏನು ಖರ್ಚಾಗಿತ್ತೆಲ್ಲ ಖರ್ಚು ವೆಚ್ಚಗಳನ್ನ ಅವ್ರು ಓದ್ತಾರು. ಅದ್ರಾಗ ಸಾರ್ವಜನಿಕರು ಯಾವುದಕ್ಕೆ ಆಕ್ಷೇಪಣೆ ಮಾಡ್ತಾರಲ್ಲ ಅದ್ರ ಬಗ್ಗೆ ಒಂದು ಎನ್ಕ್ವೈರಿ ಕಮಿಟಿ ಮಾಡಿ ಆ ಎನ್ಕ್ವೈರಿ